ಅಂತೂ ಇಂತೂ ಕ್ರೀಡಾ ಮಹೋತ್ಸವ ಬಂತು. ನಮ್ಮ ಕಂಪ್ನಿಲೂ ಪ್ರಪ್ರಥಮ ಬಾರಿಗೆ ಕ್ರೀಡಾ ಉತ್ಸವ ನಡೆಸ್ತಿದ್ದೀವಿ. ಅದಕ್ಕೆ ಅಂತಾನೆ ಪಿಚ್ ಎಲ್ಲ ಕ್ಲೀನ್ ಆಗ್ತಾ ಇದೆ. ಹಾಗೆ ಪ್ರಾಕ್ಟೀಸ್ ಮಾಡೋರು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಈ ತರದ ಉತ್ಸವಗಳು ಮಾಡೋದ್ರಿಂದ ಲೈಫಲ್ಲಿ ಇರುವಂತ ಎಲ್ಲಾ ಟೆನ್ಷನ್ ಗಳಿಂದ ಒಂದು ಸಣ್ಣ ಬ್ರೇಕ್ ಸಿಕ್ತಂಗಾಗುತ್ತೆ. ಬ್ರೇಕ್ ಅಂದಿದ್ ಕೂಡಲೇ ನೆನಪಾಗಿದ್ದು ನನಗೆ ಬ್ರೇಕ್ಫಾಸ್ಟ್. ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ರೆಡಿ ಇತ್ತು. ಉಪ್ಪಿಟ್ಟು, ಪೊಂಗಲ್, ಗಟ್ಟಿ ಚಟ್ನಿ. ಉಪ್ಪಿಟ್ಟು, ಪೊಂಗಲ್, ಗಟ್ಟಿ ಚಟ್ನಿ ಕಾಂಪ್ಲಿಮೆಂಟರಿ ಸ್ವೀಟು. ಈಗಿನ ಟ್ರೆಂಡಿಂಗ್ ಸಾಂಗ್ ಅಲ್ಲ, ಅದಕ್ಕೆ ಆ ಥರ ಹೇಳಿದೆ. ಜೊತೆಗಾಗೆ ಟೀ. ಟಿಫನ್ ಆದಮೇಲೆ MD ಕಡೆಯಿಂದ ಒಂದು ಸ್ಪೀಚು, ಹಾಗೆ ಗೇಮ್ಸ್ಗಳು ಯಾವ ಟೈಮಲ್ಲಿ ನಡೆಯುತ್ತೆ ಅನ್ನೋ ಎಕ್ಸ್ಪ್ಲನೇಷನ್ ಕೊಟ್ಟರು. Please give the or address our senior employees. Namaste everyone. Namaste. Thank you all for taking the time to participate in the SIP Sports Day. Thank you very much. I am delighted that we can gather under such wonderful weather to enjoy this special day today. Our Sports Day is a great opportunity to step away from our daily work and It should be finished. And 11 stone, 11:30 to 12. Jumping gunny bag, 12 to 12:30. Running race in between 9:30 to 10 p.m. These games are very simple and rules are very simple. Especially cricket rules will be already discussed with the captains, so they also agreed upon. And may I request Manjunath sir is a final umpire, and we will also tell you during the initial toss. So that's the thing. And first game, cricket will start. After that, there will be a running race. And once the running race finish, again the second cricket match will start. After that, there will be a lemon spoon. That's the game. And after complete lemon spoon, the third game will start. After the third cricket game finishing, then jumping gunny bag will be started. So accordingly, this game will be scheduled. ನಮ್ಮ ದೋಸ್ತರಾಕಿ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಹೋಗ್ಬಿಟ್ಟು ಕಾಲು ಉಳಿಸ್ಕೊಂಡ್ಬಿಟ್ಟಿದ್ದಾನೆ, ಊದ್ಕೊಂಡ್ಬಿಟ್ಟೈತೆ. ಅದಕ್ಕೆ ಅಂತ ಆಸ್ಪತ್ರೆ ಕರ್ಕೊಂಬಂದಿದ್ದೀನಿ. ಫಸ್ಟ್ ಏಡ್ ಮಾಡಿಸ್ಕೊಳೋದು ಏನಿದೆ ಅದೆಲ್ಲ ಮಾಡಿಸ್ಕೊಂಡು ಆಮೇಲೆ ಗ್ರೌಂಡಿಗೆ ಹೋಗ್ತೀವಿ. ಅಣ್ಣ ಏನಣ್ಣ ಹಿಂಗಾಗೋಗ್ಬಿಡ್ತು, ಕೋಮಾ ಸ್ಟೇಜಿಗೆ ಹೋಗ್ಬಿಟ್ಟಿದ್ದಾನೆ. ಅಲ್ಲಿಂದ ಬರೋದ್ರೊಳಗೆ ಆಲ್ರೆಡಿ ಮ್ಯಾಚ್ ಸ್ಟಾರ್ಟ್ ಆಗೋಗಿತ್ತು. ಫಸ್ಟ್ ಮ್ಯಾಚ್ ಇದ್ದಿದ್ದು QM ಸ್ಟ್ರೈಕರ್ಸ್ ವಾಸಸ್ ಥಂಡರ್ 11. QM ಸ್ಟ್ರೈಕರ್ಸ್ ಟೀಮ್ದು ಆಲ್ರೆಡಿ ಬ್ಯಾಟಿಂಗ್ ಮುಗಿದೋಗಿತ್ತು. ಅವರು 89 ರನ್ಸ್ ಹೊಡೆದಿದ್ರು. ಈಗ ಥಂಡರ್ 11 ಅವರು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಅದೇ ಗ್ಯಾಪಲ್ಲಿ ದೀಪಕ್ ಅವರು ಅದ್ಭುತವಾದ ಕ್ಯಾಚನ್ನು ಹಿಡಿದಿದ್ದಾರೆ. QA ಸ್ಟ್ರೈಕರ್ಸ್ ಅವ್ರದ್ದು ಸ್ಕೋರ್ ಬೋರ್ಡ್ ಇದಾಗಿದೆ, ನೀವು ನೋಡ್ಕೊಬೋದು. ಇದರಲ್ಲಿ 4 ರನ್ ಗಳಿಸುವ ಪ್ರಯತ್ನ, ಆದರೆ ವಿಫಲರಾಗಿದ್ದಾರೆ. ಕ್ಷೇತ್ರ ರಕ್ಷಣೆ ಅದ್ಭುತವಾಗಿದೆ. QM ಸ್ಟ್ರೈಕರ್ಸ್ ಅಂದರೆ ಏನು ಅಂತ ಕೇಳ್ತೀರಾ? Q ಅಂದರೆ ಕ್ವಾಲಿಟಿ, M ಅಂದರೆ ಮೇಂಟೆನೆನ್ಸ್. ಇವೆರಡೂ ಟೀಮು ಮರ್ಜಾಗಿ ಆಡ್ತಾ ಇರುವಂಥ ಕ್ರಿಕೆಟ್ ಇದಾಗಿದೆ. ಈಗ ನೋಡ್ತಿರೋರು ಇವರು ಕ್ವಾಲಿಟಿ ಚಂದ್ರು ಅವರು. ಇವರು ಮೇಂಟೆನೆನ್ಸ್ ರಾಘು. ಈ 10 ವರ್ಷದಲ್ಲಿ ನಾವು ಕಂಡಂತಹ ಅತ್ಯುತ್ತಮವಾದ MD ಸಂದ್ರವರು. ಹಾಕಿರೋ ಸ್ಕೆಚ್ ಒಂದು ಸಲ ಮಾತ್ರ ಮಿಸ್ ಆಗುತ್ತೆ. ಈ ಸಲ ಖಂಡಿತವಾಗ್ಲೂ 4. ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲರಾಗಿದ್ದಾರೆ ನಾರಾಯಣ ಸ್ವಾಮಿ ಮತ್ತು ರಾಘವಣ್ಣ. ಲಾಸ್ಟ್ ಓವರ್, ಲಾಸ್ಟ್ ಬಾಲ್. ಮತ್ತೊಮ್ಮೆ 4 ಗಳಿಸುವ ಪ್ರಯತ್ನ, ಆದರೆ ಕೇವಲ 2 ರನ್ಗಳನ್ನು ಗಳಿಸಿದ್ದಾರೆ. ಅತ್ಯುತ್ತಮ ಪ್ರಯತ್ನ. QM ಸ್ಟ್ರೈಕರ್ಸ್ ವರ್ಸಸ್ ಥಂಡರ್ 11. ಈ ಪಂದ್ಯಾವಳಿಯಲ್ಲಿ ವಿಜೇತರಾಗಿದ್ದರು QM ಸ್ಟ್ರೈಕರ್ಸ್. 81 ರನ್ಸ್ ಹೊಡೆದ್ಬಿಟ್ಟು ವಿನ್ ಆಗಿದ್ದಾರೆ. ಥಂಡರ್ 11 ಕೇವಲ 38
ರನ್ಗಳನ್ನು ಗಳಿಸಿ ವಿಫಲರಾಗಿದ್ದಾರೆ. ಇದು ಇವರ ಸ್ಕೋರ್ ಬೋರ್ಡ್. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂಡರ್ 11 ಟೀಮ್. 9:30ಗೆ ಬಸ್ಸಿ ಝೂಮ್ ಆಗ್ತೀನಿ ತಡೆ, ಹಂಗೆ ಮೇಕಪ್ ಎಲ್ಲ ಕ್ಲೀನಾಗಿ ಕಾಣುತ್ತೆ. ಎಲ್ಲರಿಗಿಂತ ಮುಂದೆ ಇದ್ದಂತಹ ಬಸ್ಸಮ್ಮ ಮಿಸ್ಸಾಗಿ ಬಿದ್ದು ಸ್ವಲ್ಪ ಜಾಸ್ತಿನೇ ಗಾಯ ಮಾಡ್ಕೊಂಡ್ಬಿಟ್ರು. ಈ ಥರದ ಅಪಘಾತಗಳು ಆದರೆ ಅಂತಲೇ ಕಂಪ್ನಿ ಫಸ್ಟೇ ಎಲ್ಲ ರೀತಿಯ ಪ್ರಿಕಾಷನರಿ ಮೆಜರ್ಸ್ನ ತೆಗೆದುಕೊಂಡಿತ್ತು. ಅದು ತುಟಿ ಇದಾಗಿ ಸ್ವಲ್ಪ ನೀರು ತಗೊಂಡ್ಬರ್ರಿ. ಆಶೀಶ್ ನೆಕ್ಸ್ಟ್ ಇನ್ನೊಬ್ರು ಇದ್ದಾರೆ. ನಿಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಮಾಡ್ರಿ. ಸಂಜಯ್ ಕುಮಾರ್ ಹಿಂದೆ ಓಡ್ ಬರ್ಬೇಕು. ವಿನ್ನರ್ ಸ್ಪೀಚ್ ಏನಾದರೂ ಕೊಡ್ತೀರಾ ಸರ್? ಸರ್ ವಿನ್ನರ್ ಸ್ಪೀಚ್ ಸ್ವಲ್ಪ ಬಂದಿದ್ದೀವಿ. ಹಾ. ಖುಷಿ ಆಗ್ತಾ ಇದೆ. ಖುಷಿ ಆಗ್ತಿದ್ಯಾ? ಇದೇ ಖುಷಿಗೇನಿಲ್ವಾ? ಇದೇ ಖುಷಿಗೆ ಇವತ್ತು ಪಾರ್ಟಿ. ಆಯ್ತು. ಬಿಫೋರೇ ಹೇಳಿರೋ ಹಾಗೆ ಎಲ್ಲ ಗೇಮ್ನು ಅದರದೇ ಆದಂಥ ಟೈಮಿಂಗ್ಸಲ್ಲೇ ಆಡಿಸಿರೋದು. ಆದರೆ ಕ್ರಿಕೆಟ್ನ ಮೊದಲನೇ ಮ್ಯಾಚಿಂದ ವಿಡಿಯೋ ನನ್ನ ಹತ್ರ ಸರಿಯಾಗಿ ಇಲ್ಲದೇ ಇರೋ ಕಾರಣಕ್ಕೆ ಬೇರೆ ಎಲ್ಲ ಗೇಮ್ನ ವಿಡಿಯೋಗಳನ್ನು ಮರ್ಜ್ ಮಾಡಿ ಒಂದು ವಿಡಿಯೋ ಮಾಡಿದ್ದೀನಿ. ರೆಡಿಯಾಗಿ ಎಲ್ಲ ಲೋ ನೀನು ಈಗಲೇ ಬೀಳಿಸ್ತಲ್ಲ. ದೀಪಕ್ ಸೈಡ್ ಬರ್ರೆ, ಸೈಡ್ ಬಾ. ಓಕೆ, ಬಿಡಬಾರ್ದು ಬರ್ಲಿ ವಿನೀತಾ ಹೇಳಿ ಮಾ ನಿಮ್ಮ ನೇಮ್ ಇದೆ. ಹೇಗೆ ಅನ್ನಿಸ್ತು ಕೇಳಿ. ವೆಲ್ ಟ್ರೈ.
ಇದೇ ರೀತಿ ವಿಡಿಯೋ ಮಾಡೋಕ್ಕೆ ನಿಮ್ಮ ಸಹಕಾರ ನನಗೆ ತುಂಬ ಮುಖ್ಯ. ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತಿ. ನಾನು ಹಾಕೋ ವೀಡಿಯೋಸ್ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವೀಡಿಯೋಸಿಗಾಗಿ ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಸರ್ ಹೇಗನ್ನಿಸ್ತು ವಿನ್ನಿಂಗ್ ಸ್ಪೀಚು? ಏನನ್ನಿಸ್ತಿದೆ ಗೆದ್ದಿರೋದಕ್ಕೆ? ಹೇಗನ್ನಿಸ್ತಿದೆ ಸರ್ ನಿಮಗೆ? ಇದು ಬೇಕು, ಆಕ್ಚುಲಿ ಇದು ಬೇಕಾಗಿದೆ. ಮೇಡಮ್, ಸೆಕೆಂಡ್ ಬಂದಿರೋದಕ್ಕೆ ವಿನ್ನಿಂಗ್ ಸ್ಪೀಚ್ ಏನಾರ ಇದೆಯಾ? ಏನ್ ಅನಿಸ್ತಿದೆ ಆ ಗೆದ್ದಿರೋದಕ್ಕೆ? ಖುಷಿ ಆಗ್ತಿದ್ಯಾ? ಈಗ ಎಂಜಾಯ್ ಮಾಡಿದ್ದೀನಿ, ಬಂದಿಲ್ಲ ಅಂದ್ರೆ ಏನೋ ಬೇಜಾರಿಲ್ಲ. ನಿಮಗೆ ತುಂಬಾ ಖುಷಿ ಆಗ್ತಿದೆ ಒಟ್ಟಿನಲ್ಲಿ? ಬಿಡದಲ್ಲೇ ಲಾಸ್ಟಿಂಗ್ವರೆಗೂ ಬಂದ್ರಲ್ಲ, ಅದೇ ಖುಷಿ. ಜಂಪಿಂಗ್ ಬ್ಯಾಗಿಗೆ ಲೇಡೀಸ್ ಯಾರು ಕಾಂಪಿಟೇಟ್ ಮಾಡಿರಲಿಲ್ಲ. ಹಾಗಾಗಿ ಈಗ ಬಾಯ್ಸ್ ಮಾತ್ರ ಕಾಂಪಿಟೇಟ್ ಮಾಡಿದ್ದಾರೆ. ಅವರಿಗೆ ಈಗ ಆಡಿಸ್ತಾ ಇದ್ದೀವಿ. ನಿತಿನ್ ಕುಮಾರ್, ನಿತಿನ್ ಓಕೆ, ಇಲ್ಲಿ ಹಂಗೆ ವೆಲ್ ಟ್ರೈ ಬ್ರೋ, ವೆಲ್ ಟ್ರೈ. ಸೂಪರ್ ಬ್ರೋ, ಸೂಪರ್. ಇವತ್ತು ವಿಡಿಯೋಗ್ರಾಫರ್ ಇವತ್ತು ಒಳಗಡೆ ಆಡ್ತಾ ಇದ್ದಾರೆ. ಬರೀ ಮುಸ್ತಫನ್ ಥರ ವಿಡಿಯೋ ಮಾಡಬೇಡ, ಹೋಗಿ ಆಡು ಅಂದ್ರು ಅನ್ನೋ ಕಾರಣಕ್ಕೆ ಹೋಗಿ ಆಡಕ್ಕೆ ಹೋದೆ. ಆದರೆ ಅಲ್ಲಾಗಿದ್ದು ಆ ತಿರುಪತಿ ವೆಂಕಟರಮಣ ಸ್ವಾಮಿಗೆ ಇಲ್ಲಿಂದನೇ ಅಡ್ಬಿದ್ಬಿಟ್ಟೆ. ಕಾರಣಾಂತರಗಳಿಂದ ಸೆಕೆಂಡ್ ರೌಂಡ್ ಕ್ಯಾನ್ಸಲ್ ಆಗಿ ಮತ್ತೆ ಈ ರೌಂಡ್ನ ಆಡಿಸಿದ್ರು. ಇದರಲ್ಲೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ನಮ್ಮ ಮಂದಿಯವ್ರು ನರಸಿಂಹಸ್ವಾಮಿಗೆ ಒಂದ್ಸಲ, ಜಿಗಣಿ ಪಟಲಮ್ಮ ದೇವಿಗೆ ಒಂದ್ಸಲ ಅಡ್ಬಿದ್ಬಿಟ್ಟೆ.
ಜಾನ್ ಫಸ್ಟ್ ಬಂದಿರೋದಕ್ಕೆ ಜಂಪಿಂಗ್ ಬ್ಯಾಗ್ ಹೇಗೆ ಅನ್ನಿಸ್ತಿದೆ? ಖುಷಿ ಆಗ್ತಿದ್ಯಾ? Okay. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ನಿಮ್ಮ